ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ವಿದ್ಯಾರ್ಥಿಗಳೇ, ಎಂಥ ಪ್ರಶ್ನೆ ತಗೊಂಬಂದಿದ್ದೀನಿ ಅಂದರೆ ಕಣ್ಣಾಗ ನೀರೇ ಬಂದುಬಿಡ್ತವೆ ಸರ್. ಉತ್ತರ ಓದಿದ್ರಂತೂ ಅಯ್ಯೋ ದೇವರೇ ನಾವು ಎಂಥವ್ರಪ್ಪ ಅಂತ. ಅಂದರೆ ನಮಗೆ ಗೊತ್ತಿರುವ ಉತ್ತರ, ನಮ್ಮ ಜೊತೆ ನಡೆಯುತ್ತಿರುವಂತಹ ಪ್ರಶ್ನೆ. ಬನ್ನಿ, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಒಂದು ಸುಂದರವಾದ ಒಂದು ನಿಮಗೆ ಇಂಟರ್ವ್ಯೂ ಇದೆ. ಆ ಬುಕ್ಸ್ ವಿಲ್ ನೆವರ್ ಡಿಸಪಿಯರಲ್ಲಿ ಒಬ್ಬ ವ್ಯಕ್ತಿ, ರಾಬರ್ಟ್ ಆಲಿಫೆನೋ ಅಂತ ಒಬ್ಬ ವ್ಯಕ್ತಿ, ಜಾರ್ಜ್ ಲೂಯಿಸ್ ಬಾಕ್ಸ್ ಅಂತ 83 ವರ್ಷದ ಒಬ್ಬ ಮುದುಕನಿಗೆ, ಕುರುಡನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸರ್, ವಾಟ್ ಈಸ್ ದ ಒಪಿನಿಯನ್ ಆಫ್ ಬೋರ್ಕ್ಸ್ ಆನ್ ಹಿಸ್ ಮದರ್? ಇದನ್ನು ನಾವು ಎಕ್ಸಾಮಲ್ಲಿ ನೋಡ್ಬೋದು. ಇದೇ ಪ್ರಶ್ನೆಯನ್ನು ವಾಟ್ ವಾಸ್ ದಿ ಒಪಿನಿಯನ್ ಆಫ್ ಜಾರ್ಜ್ ಲೂಯಿಸ್ ಬಾಕ್ಸ್ ಅಬೌಟ್ ಹಿಸ್ ಮದರ್ ಅಥವಾ ಆನ್ ಹಿಸ್ ಮದರ್ ಅಂತ ಕೇಳ್ಬೋದು. ಅಂದರೆ ಈ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಮೊದಲು ಈ 83 ವರ್ಷದ ಮುದುಕನಿಗೆ ಒಂದು ಪ್ರಶ್ನೆನ ಕೇಳಲಾಗತ್ತೆ, ನಿಮ್ಮ ತಾಯಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ. ನೋಡಿರಿ, ನನಗೆ ನಿಮಗೆ ಯಾರಾದರೂ ಒಂದು ತಾಯಿ ಬಗ್ಗೆ ಏನಾದರೂ ಹೇಳೋ ಅಂದರೆ ಕಣ್ಣಾಗ ನೀರೇ ಬರ್ತವೆ. ಅದು ತಾಯಿ ಕಣ್ರಿ, ಆಯಿತಾ? ರೈಟ್ ಎ ನೋಟ್ ಆನ್ ಡಾನಾ ಲಿಯಾನೋರ್ ಅಂತ ಇದೆ. ದಯವಿಟ್ಟು ಈ ಪ್ರಶ್ನೆನ ಕೇಳಿದಾಗ ಬಹಳ ಜನ ವಿದ್ಯಾರ್ಥಿಗಳು ಸನ್ನಿ ಮಾರ್ನಿಂಗಿನ ಆನ್ಸರ್ ಬರೀತಾ ಇದ್ದೀರಾ. ಇದು ಸನ್ನಿ ಮಾರ್ನಿಂಗ್ ಪಾಠದಿಂದ ಅಲ್ಲ ಕಣ್ರಿ. ಅಲ್ಲೂ ಡಾನಾ ಇದೆ, ಇಲ್ಲೂ ಡಾನಾ ಇದೆ. ಡಾನಾ ಅಂದರೆ ಮೇಡಮ್ ಅಂತ, MADAM ಅಂತ ಎಲ್ಲಾದರೂ ಬರ್ಬೋದು. ಬನ್ನಿ ಸರ್, ಈಗ ಈ ಪ್ರಶ್ನೆನ ನೆನ್ಪಿಟ್ಕೊಳ್ಳಿ. ಆನ್ಸರನ್ನು ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಬೇರೆ ಎಲ್ಲ ಕೆಲಸವನ್ನು ಬಿಟ್ಟು ಈ ಆನ್ಸರನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಜೀವನದಲ್ಲಿ ಆಗುವಂಥ ಘಟನೆಯ ಬಗ್ಗೆ ಇರುವಂಥದ್ದು, ಇದು ಸತ್ಯ. ವೆನ್ ರಾಬರ್ಟ್ ಆಲಿಫೆನೋ ಆಸ್ಕ್ ಬೋರ್ಕ್ಸ್ ಟು ಸ್ಪೀಕ್ ಅಬೌಟ್ ಹಿಸ್ ಮದರ್. ಯಾವಾಗ ರಾಬರ್ಟ್ ಆಲಿಫೆನೋ ಇಂಟರ್ವ್ಯೂವರ್ ಬಂದು, ಆಯಿತಾ, ಇವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಸರ್ ಸ್ಪೀಕ್ ಅಬೌಟ್ ಯುವರ್ ಮದರ್, ನಿಮ್ಮ ತಾಯಿಯ ಬಗ್ಗೆ ಮಾತಾಡಿ ಅಂತ. ಡಾನಾ ಲಿಯಾನೋ ಅವರು, ಆಯಿತಾ. ಬೋರ್ಕ್ಸ್ ಅವಾಗ ಹೇಳ್ತಾರೆ, ಟೆಲ್ಸ್ ಆಲಿಫೆನೋ ದಟ್ ಹಿಸ್ ಮದರ್ ವಾಸ್ ಆನ್ ಎಕ್ಸ್ಟ್ರಾಡಿನರಿ ಪರ್ಸನ್. ಬಹಳ ವೀಕಾಗಿರುವಂಥ ವಿದ್ಯಾರ್ಥಿಗಳು ಇದನ್ನು ಬರ್ಕೊಳ್ಳಿ ಸಪ್ರೇಟಾಗಿ. ಹಿಸ್ ಮದರ್ ವಾಸ್ ಆ್ಯನ್ ಎಕ್ಸ್ಟ್ರಾಡಿನರಿ ಪರ್ಸನ್ ಬರ್ಕೊಳ್ಳಿ, ಆಯಿತಾ. ನೋಡಿ, ಅವಳ ತಾಯಿ, ಇದು ಕೀ ಪಾಯಿಂಟ್ ಆಫ್ ದಿ ಆನ್ಸರ್. ನನ್ನ ತಾಯಿ ಎಕ್ಸ್ಟ್ರಾಡಿನರಿ ಪರ್ಸನ್ ಸರ್ ಅಂತ ಹೇಳ್ತಾನೆ. ಹೂ ಶೋಡ್ ಹಿಮ್ ಎ ಗ್ರೇಟ್ ಡೀಲ್ ಆಫ್ ಕೈಂಡ್ನೆಸ್ ಇನ್ ಹಿಸ್ ಲೈಫ್. ನನ್ನ ತಾಯಿ ನನ್ನ ಮೇಲೆ ಬಹಳ ಕೈಂಡ್ನೆಸ್, ಒಂದು ಕರುಣೆಯನ್ನು ತೋರಿಸಿದ್ದಾಳೆ. ಬಹಳ ನನಗೆ ಪೋಷಣೆಯನ್ನು ಅವಳಿಗೆ ಎಷ್ಟು ಸಾಧ್ಯತೆಯೋ ಅಷ್ಟು ನನಗೆ ನೋಡಿಕೊಂಡಿದ್ದಾಳೆ ಅಂತ. ನೋಡಿ, ಕೈಂಡ್ನೆಸ್ ಇನ್ ಹಿಸ್ ಲೈಫ್. ದೆನ್ ಹಿ ಕಂಟಿನ್ಯೂಸ್ ಟೆಲ್ಲಿಂಗ್ ದ ಇಂಟರ್ವ್ಯೂವರ್ ಇನ್ ಎ ಕನ್ಫೆಷನಲ್ ಟ್ಯೂನ್. ಹೀಗೆ ಹೇಳ್ತಾ ಕನ್ಫೆಷನಲ್ ಟ್ಯೂನ್ ಅಂತ ಹೇಳಿದರೆ ತನ್ನ ತಪ್ಪನ್ನು ಒಪ್ಕೊಂಡು, ಆಯಿತಾ, ಈಗ ಹೇಗೆ ನಾವು ದೇವರ ಮುಂದೆ ಕಣ್ಣೀರನ್ನು ಹಾಕ್ತೀವೋ ಅದೇ ರೀತಿಯಾಗಿ ಕಣ್ಣೀರನ್ನು ಹಾಕ್ತಾ ಅವನು ತನ್ನ ಟ್ಯೂನನ್ನು ಬದಲಾಯಿಸಿ ಹೇಳ್ತಾನೆ, ಸರ್ ಹಿ ಫೀಲ್ಸ್ ಗಿಲ್ಟಿ. ಸರ್, ನನಗೆ ಬಹಳ ಗಿಲ್ಟಿ ಅನಿಸುತ್ತೆ ಸರ್, ಪಶ್ಚಾತ್ತಾಪ ಅನಿಸುತ್ತೆ, ಫಾರ್ ನಾಟ್ ಹ್ಯಾವಿಂಗ್ ಬೀನ್ ಎ ಹ್ಯಾಪಿ ಮ್ಯಾನ್ ಇನ್ ಆರ್ಡರ್ ಟು ಹ್ಯಾವ್ ಹ್ಯಾಪಿ ಮ್ಯಾನ್ ಅಂದರೆ ಹ್ಯಾಪಿ ಸನ್ ಅಂತ. ನನ್ನ ತಾಯಿ ಬದುಕಿದ್ದಾಗ ನಾನು ಅವಳ ಜೊತೆ ಸಂತೋಷವಾಗೇ ಇರಲಿಲ್ಲ ಸರ್. ಅವಳಿಗೆ ಹಿಗ್ಗಾಮುಗ್ಗ ಬೈದುಬಿಟ್ಟೆ ಸರ್, ಅವಳಿಗೆ ಮರ್ಯಾದೆನೇ ಕೊಡಲಿಲ್ಲ ಸರ್. ನೋಡಿ ಎಂಥ ಮಾತನ್ನು ಹೇಳ್ತಾನೆ, ನಾಟ್ ಗಿವನ್ ಹಿಸ್ ಮದರ್ ದಿ ಹ್ಯಾಪಿನೆಸ್ ಶೀ ಡಿಸರ್ವ್ಡ್. ನನ್ನ ತಾಯಿಯಾಗಿ ಏನು ನನ್ನಿಂದ ಪ್ರೀತಿಯನ್ನು ಪಡಿಬೇಕಿತ್ತೋ ಅದನ್ನು ನಾನು ಕೊಡಲೇ ಇಲ್ಲ ಸರ್ ಅವಳು ಜೀವಂತವಾಗಿದ್ದಾಗ ಅಂತ ಹೇಳಿ ಅಳ್ಳಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ನಾನು ನೀವು ಅದೇ ಅಲ್ವಾ ಮಾಡೋದು. ದೇವರು ನಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೇನೆ. ಹಿ ಆಲ್ಸೋ ಫೀಲ್ಸ್ ದಟ್ ಹಿ ಶುಡ್ ಹ್ಯಾವ್ ಶೋನ್ ಎ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹಿಸ್ ಮದರ್. ಹಾಗೂ ಅವನು ಒಂದು ಮಾತನ್ನು ಹೇಳ್ತಾನೆ, ಸರ್ ನನಗೆ ಈಗ ಅನ್ನಿಸ್ತಾ ಇದೆ, ನಾನು ನನ್ನ ತಾಯಿ ಬದುಕಿದ್ದಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಿದ್ರೆ ಸರಿಯಾಗಿ ಆ ಪ್ರೀತಿ ನನಗೆ ಸದಾ ಸಿಗ್ತಾಯಿತ್ತು ಸರ್ ಅಂತ, ಆಯಿತಾ. ದೆನ್ ಹಿ ಜನರಲೈಸಸ್ ದಿ ಇಶ್ಯೂಸ್. ಹಾಗೂ ಹೇಳ್ತಾ ಒಂದು ಮಾತನ್ನು ಹೇಳ್ತಾನೆ, ಸರ್ ಇಡೀ ಪ್ರಪಂಚದ ಜನರು, ಇಡೀ ಪ್ರಪಂಚದಲ್ಲಿ ಇರುವಂತಹ ಮಕ್ಕಳು ನೋಡಿ, ಜನರಲೈಸಸ್ ದ ಸ್ಟೇಟಿಂಗ್ ದ ಇಶ್ಯೂಸ್. ಒಂದು ಇಶ್ಯೂವನ್ನು ಹೇಳ್ತಾನೆ, ಏನು ಅಂದರೆ ಎಲ್ಲ ಮಕ್ಕಳು, ಆಲ್ ಚಿಲ್ಡ್ರನ್ ದಟ್ ವೆನ್ ದೇರ್ ಮದರ್ ಡೈಸ್ ಚಿಲ್ಡ್ರನ್ ಫೀಲ್ ದಟ್ ದೇ ಹ್ಯಾವ್ ಟೇಕನ್ ದೆಮ್ ಫಾರ್ ಗ್ರ್ಯಾಂಟೆಡ್. ಅವರ ತಾಯಿಗಳು ಸತ್ತಾಗ ಈ ಪ್ರಪಂಚದಲ್ಲಿ ಇರುವ ಮಕ್ಕಳು, ಜನರು ಪ್ರತಿಯೊಬ್ಬರು ಕೂಡ ರಿಯಲೈಸ್ ಮಾಡ್ಕೊತಾರೆ. ಅದೇನು ಅಂತ ಹೇಳಿದರೆ, ನಾವು ನಮ್ಮ ತಾಯಿಯನ್ನು ಗ್ರ್ಯಾಂಟಾಗಿ ತಗೊಂಬಿಟ್ವಿ, ಅವಳನ್ನು ತಾಯಿ
ಆ ಒಂದು ಮರ್ಯಾದೆಯನ್ನು ಕೊಡಲಿಲ್ಲ, ಅವಳಿಗೆ ಆ ಪ್ರೀತಿಯನ್ನು ಕೊಡಲಿಲ್ಲ. ಅವಳನ್ನು ನಾವು ಒಂದು ಆಟದ ವಸ್ತುವಾಗಿ ಬಳಕೆಯನ್ನು ಮಾಡಿಕೊಂಡವಿ. ಅದೇ ಗ್ರ್ಯಾಂಟೆಡ್ ಅಂತ ಹೇಳುವಂಥದ್ದು. ವೆನ್ ಶಿ ವಾಸ್ ಅಲೈವ್, ಲೈಕ್ ಒಂದು ಉದಾಹರಣೆಯನ್ನು ಕೊಡ್ತಾನೆ ನೋಡಿ. ವಾಟ್ ವಿ ಡೂ ವಿತ್ ದ ಮೂನ್ ಆರ್ ದಿ ಸನ್ ಅಂತ. ಸೂರ್ಯ ಇರೋದೇನಕ್ಕೆ ರೀ? ದಿನ ನಮಗೆ ಬೆಳಕನ್ನು ಕೊಡಲಿಕ್ಕೆ. ಚಂದ್ರ ಇರೋದೇನಕ್ಕೆ? ನಮಗೆ ತಂಪನ್ನು ಕೊಟ್ಟು ನಿದ್ದೆಯನ್ನು ಮಾಡಿಸ್ಲಿಕ್ಕೆ ಅಂತ ಅಂದುಕೊಂಡಿದ್ದೇವೆ. ಒಂದು ದಿನ ಸೂರ್ಯ ಬರಲಿಲ್ಲ ಅಂದರೆ ಇಡೀ ಪ್ರಪಂಚವೇ ಸತ್ತೋಗುತ್ತೆ. ಅದು ಗೊತ್ತಾ ನಿಮಗೆ? ಇಡೀ ಪ್ರಪಂಚವೇ ಸತ್ತೋಗುತ್ತೆ. ಇದು ದೇವರ ಕೃಪೆ ನಮ್ಮ ಮೇಲೆ ಸೂರ್ಯ ಚಂದ್ರ ಬರುವಂಥದ್ದು. ಹಾಗೆ ಎಲ್ಲರಿಗಿಂತ ಮಿಗಿಲಾಗಿ ನಮಗೆ ದೇವರ ಕೃಪೆ ಏನು ಅಂದರೆ, ನನಗೆ ನಿಮಗೆಲ್ಲರಿಗೂ ಕೂಡ ತಾಯಿ ಅಂತ ಕೊಟ್ಟಿದ್ದಾನಲ್ವ. ದಟ್ ಈಸ್ ಅ ಗ್ರೇಟ್ ಕಂಟ್ರಿ. ನೋಡಿ ಇಲ್ಲಿದೆ, ಸರ್ ವಿ ಅಬ್ಯೂಸ್ಡ್ ಅವರ ಮದರ್ಸ್. ನಾವೆಲ್ಲರೂ ಕೂಡ ನಮ್ಮ ತಾಯಿಯನ್ನು ನಿಂದಿಸ್ತಾ ಇದ್ದೀವಿ. ದೇವರು ನಮ್ಮನ್ನು ಕ್ಷಮಿಸಬೇಕು. ಹವೆವರ್ ದಿಸ್ ಟ್ರೂತ್ ಡಸ್ ನಾಟ್ ಡಾನ್ ಆನ್ ಸಚ್ ಚಿಲ್ಡ್ರನ್ ಬಿಫೋರ್ ದಿ ಡೆತ್ ಆಫ್ ದೇರ್ ಮದರ್. ತಾಯಿ ಸಾಯೋಕ್ಕಿಂತ ಮುಂಚೆ ದಯವಿಟ್ಟು ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತ ಹೇಳಿದರೆ, ಇನ್ನು ಮುಂದೆ ತಾಯಿ ಸಾಯೋಕ್ಕಿಂತ ಮುಂಚೆ, ಅವಳು ಈ ಭೂಮಿಯನ್ನು ಅಗಲುವುದಕ್ಕಿಂತ ಮುಂಚೆ ಅವಳ ಕಾಲಿಗೆ ಬಿದ್ದು ಅಮ್ಮ ಕ್ಷಮಿಸು ಅಂತ ಕೇಳ್ಕೊಂಬಿಡಬೇಕು ಕಣ್ರಿ. ಇನ್ಮೇಲೆ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳೇ, ತಾಯಿಯ ಆಶೀರ್ವಾದವನ್ನು ಪಡೀರಿ. ಇಡೀ ಜಗತ್ತು ನಿಮ್ಮ ಕಾಲಿನ ಕೆಳಗಡೆ ಇರುತ್ತೆ. ನಿಮ್ಮ ತಾಯಿ ಸಂತೋಷವಾಗಿದ್ದರೆ. ಅದೇ ಈ ಪಾಠದ ತಿರುಳು ಏನು ಅಂತ ಹೇಳಿದರೆ, ಅವನು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓ ಸರ್, ಐ ಡಿಡ್ ನಾಟ್ ರೆಸ್ಪೆಕ್ಟ್ ಮೈ ಮದರ್, ಐ ಡಿಡ್ ನಾಟ್ ಗಿವ್ ಕೈಂಡ್ನೆಸ್ ಹ್ಯಾಪಿನೆಸ್ ಟು ಮೈ ಮದರ್. ದೆನ್ ಬಾರ್ಕ್ಸ್ ಆಡ್ಸ್ ಹಿಸ್ ಮದರ್ ವಾಸ್ ಎನ್ ಇಂಟೆಲಿಜೆಂಟ್. ವೀಕ್ ಸ್ಟೂಡೆಂಟ್ಸ್ಗಳು ಬರ್ಕೊಳ್ಳಿ. ಹಿಸ್ ಮದರ್ ವಾಸ್ ಎನ್ ಎಕ್ಸ್ಟ್ರಾಡಿನರಿ ವುಮೆನ್. His mother was an intelligent woman and a gracious woman who had no enemies. ನನ್ನ ತಾಯಿಗೆ ಶತ್ರುಗಳೇ ಇರಲಿಲ್ಲ ಅಂತ ಹೇಳಿ ಅಳ್ಳಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಈ ಆನ್ಸರು ಎಲ್ಲರೂ ಕೂಡ ಗಟ್ಟು ಹೊಡಿಬೇಕು, ಚೆನ್ನಾಗಿ ಬರೀಬೇಕು, ಚೆನ್ನಾಗಿ ಕಲಿಬೇಕು. ಸ್ಲೋ ಲರ್ನರ್ಸ್, ವೀಕ್ ಸ್ಟೂಡೆಂಟ್ಸ್, ಇಂಗ್ಲೀಷೇ ಬರಲ್ಲ ಅಂದವರು, ನಾನೀಗ 4 ಪಾಯಿಂಟ್ಸನ್ನು ಹೇಳಿದ್ನಲ್ಲ, ಅಷ್ಟು ಬರೆದ್ರೆ ನಿಮಗೆ 1.5 ಮಾರ್ಕ್ಸನ್ನು ಕೊಡ್ತಾರೆ. ಯಾವುದು? ಶಿ ವಾಸ್ ಆ್ಯನ್ ಎಕ್ಸ್ಟ್ರಾಡಿನರಿ ಪರ್ಸನ್, ಶಿ ವಾಸ್ ಆ್ಯನ್ ಇಂಟೆಲಿಜೆಂಟ್ ವುಮೆನ್, ಶಿ ವಾಸ್ ಎ ಗ್ರೇಷಿಯಸ್ ವುಮೆನ್, ಶಿ ಹ್ಯಾಡ್ ನೋ ಎನಿಮೀಸ್. ಆಯಿತಾ? ಹೀ ಫೆಲ್ಟ್ ಗಿಲ್ಟಿ. ಯಾರು? ಬೋರ್ಕ್ಸ್ ಫೆಲ್ಟ್ ಗಿಲ್ಟಿ. ಅವನಿಗೆ ಮುಜುಗರ ಆಗ್ತಾಯಿತ್ತು, ಅವನಿಗೆ ಪಶ್ಚಾತ್ತಾಪ ಪಡ್ತಾಯಿದ್ದ. ಅಯ್ಯೋ ದೇವರೇ, ನನ್ನ ತಾಯಿ ಜೊತೆ ನಾನು ಯಾವ ರೀತಿಯಾಗಿ ವರ್ತನೆ ಮಾಡಿಬಿಟ್ನಲ್ಲ ಅಂತ. ಯಾವಾಗ? ಸತ್ತು ಹೋದ ಮೇಲೆ ಚಿಂತಿಸಿ ಫಲವೇನು ಅಂತ ಹೇಳ್ತೀವಿ. ಹಾಗೆ ತಾಯಿ ಬದುಕಿದ್ದಾಗ ರೆಸ್ಪೆಕ್ಟ್ ಕೊಡದೆ, ತಾಯಿ ಹೋದ್ಮೇಲೆ ಗೋರಿ ಮೇಲೆ ಕೂತ್ಕೊಂಡು ಅಥವಾ ನೆನೆಸ್ಕೊಂಡು ಹತ್ರ ಕಣ್ಣೀರು ಹಾಕಿದರೆ ಉಪಯೋಗವೇನು ಕಣ್ರಿ. ಧನ್ಯವಾದಗಳು.